ನಮಸ್ಕಾರ ರೀ ಎಲ್ಲರಿಗೂ ಈ ಲಕ್ಷ್ಮಕ್ಕನ ಕಡೆಯಿಂದ ನಮಸ್ಕಾರ ರೀ. ನಾನಿನ್ನ ಮರೆಯಲಾರೆ ಸ್ಟೋರಿ ಮುಗೀತ್ರಿ. ಅದಕ್ಕೆ ಇವತ್ತಿಂದ ಹೊಸ ಸ್ಟೋರಿ ಹಾಕಕತ್ತೀನಿ ರೀ. ಅದೇನಂದ್ರೆ ಪೆದ್ದ ಮಗ ಚಾಲಾಕಿ ಸಸಿ ಭಾಳ ಚಲೋ ಐತ್ರಿ, ಚಂದ ಐತಿ ನೋಡ್ರಿ. ಅಂದಂಗೆ ತಿರುಪತಿಗೆ ಹೋಗಿ ನಾನು ಒಂದು 4-5 ದಿವಸ ನಾನು ಸ್ವಲ್ಪ ವಿಡಿಯೋ ಹಾಕೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ತಿರುಪತಿ ಅಂತ ಹೋದ್ರಿ, ಅಲ್ಲಿಂದ ಮತ್ತೆ ಅರುಣಾಚಲ ಅಂತ ಹೋದ್ವಿ, ಅಲ್ಲಿಂದ ಮತ್ತೆ ರಾಮೇಶ್ವರ ಅಂತ ಹೋದ್ವಿ. ಹಾಗಾಗಿ ನಂಗೆ ಅಲ್ಲಿ ಹಾಕೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ಇವಾಗಲಿಂದ ಮತ್ತೆ ಕಂಟಿನ್ಯೂ ಆಗಿ ಹಾಕ್ತೀನಿ ರೀ. ಯಾರ್ಯಾರು ನಮ್ಮ ಚಾನಲಿಗೆ ಹೊಸ್ತಾಗಿ ನೋಡತ್ತಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊರಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಏನು ಮತ್ತು ಯಾಕೆ ಇಷ್ಟು ಬೇಜಾರಾಗತೈತಿ? ಹಾಳ ನನ್ನ ಗೆಳತಿಯರು ಒಬ್ಬರ ಬರ್ವಲ್ರು. ಮನೆ ಹೊರೆ ಒಬ್ಬೇಕೆ ಮಾಡಿ 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 ಸಾಕಾಗಿ ಹೋತು. ನಾವು ಮನೆಯಾಗಿನ್ನು ಹೊರೆವು ಏಟು ಮಾಡಿದ್ರು ತಪ್ಪಂಗಿಲ್ವ, ಎಷ್ಟು ಮಾಡಿದ್ರು ಇನ್ನೂ ಇರ್ತಾವೆ, ಬಿಟ್ರೆ ಮುಗಿಯೋದೇ ಇಲ್ಲ. ನಾವು ಸಾಕಂತ ಬಿಡ್ಬೇಕಷ್ಟೆ. ಇವ್ರ ಎಲ್ಲಿ ಹೋದ್ರೇನ? ನನ್ನ ಮಗನ ಏನಾರು ಒಂದು ಹೇಳ್ಬೇಕಂದ್ರೆ 10-20 ಬೇರೆ ತಿಳಿಸ್ಬೇಕು. ಒಂದು ಮಾಡ್ಕೊಂಬಂದ್ರೆ ಇನ್ನೊಂದು ಮಾಡ್ಕೊಂಬರ್ತೈತಿ. ಏನು ಮಾಡಲ ಯವ್ವ, ನಾನು ಆಶ್ರಮ ಆಗೈತಿ. ನಾನಾರು ಹೋಲೆ ನಮ್ಮ ಮುಂದ್ಕತ್ತ ಇಜ್ಜಿ ಮನೆಗೆ, ಪರಕ್ಕನ ಮನೆಗೆ. ಲಕ್ಷ್ಮಕ್ಕ ಇದೇನ ಇವ ಲಕ್ಷ್ಮಕ್ಕ? ನಾವು ಬರೋದಂದ್ರೆ ಕನಸು ಕಾಣಕತ್ತಿದ್ದೆ ಏನು? ಅಲ್ಲ ಬಾಗಲ್ದಾಗ ನಮ್ಮ ಸಲುವಾಗಿ ದಾರಿ ಕಾಯಕತ್ತಿ ಅನ್ನರ್ಗತ್ತೆ ನಿಂತಿಯಲ್ಲ. ಅಯ್ಯ ನಿಮ್ಮ ದಾಳಿ ಹೊಡ್ಕೊಂಡು ಹೋಗ್ಲಿ. ಖರೆ ಹೋದ್ರೆ ನಿಮ್ದ ಹಾದಿ ಕಾಯಕತ್ತಿದ್ದೆ, ಸಾಕಾಗಿ ಹೋತು. ಬರಕ ನಾನು ಒಂಚೂರು 1-2 ಹೆಜ್ಜೆ ಮುಂದ್ಕರ ಬರ್ಬೇಕು ಅನ್ಕೊಂಡು ನೋಡು, ಹಡತ್ತೆ ನೀವು ಬಂದ್ರೆ ನೋಡು ನಿಮ್ದ ಹಾದಿ ಕಾಯಕತ್ತಿದ್ನೆ. ಇವ್ವ ಗೆಳತಿಯರ್ ಅಂದ್ರೆ ಒಂದ ಮನ್ಸು ಅಂತಾರಲ್ಲ, ಅದಕ್ಕೆ ನೋಡು ನನ್ನ ಮನಸ್ಸಿನಾಗಿರೋದೆಲ್ಲ ನಿಮಗೆ ಅರ್ಥ ಆಯ್ತು ನೋಡ್ವಾ. ಅರೇ ಲಕ್ಷ್ಮಂದು ಅಕ್ಕ, ಹಂಗೆ ಮತ್ತೆ ಗೆಳತಿಯರ್ದು ಅಂದ್ರೆ 2 ದೇಹ ಒಂದೇ ಮನ್ಸು ಹಂಗೆ ಇರುತ್ತೆ. ಮತ್ತೆ ಯಾಕೆ ಲಕ್ಷ್ಮಕ್ಕ, ಯಾಕೆ ಬೇಸರ ಆಗತೈತಿ? ಅಲ್ಲಿ ಬರ್ಬೇಕಿಲ್ಲ? ಹಂಗಿದ್ರೆ ಒಂದು 4 ಹೆಜ್ಜೆ ಮುಂದೆ ಇಟ್ಕೊಂಡ್ಬಂದ್ರೆ ಎಲ್ಲ ನಮ್ಮ ಮನಿ, ಜಯಕ್ಕನ ಮನಿ, ಪಾತಿ ಮನಿ, ಆಮೇಲೆ ಪ್ರೇಮದಲ್ಲ ಆಕಿ ರೇಣಿ ಎಲ್ಲರೂ ಓನೇಗ ಅಲ್ಲೇ ಇದ್ವ. ಎಲ್ಲರೂ ಕೊಟ್ಟು ನಕ್ಕೊಂತ ತಡ್ಕೊಂಡು ಮಾತಾಡಿದ್ರೆ ಬೇಸರ ಹೋಗಿತ್ತು. ಹ್ಞೂ ನಾನು ನಿಮ್ಮ ಹಾದಿ ಕಾದ್ನೆ, ನೀವೇನು ಬರೋ ಲಕ್ಷಣ ಕಾಣಲಿಲ್ಲ. ಅದಕ್ಕೆ ನಾನು 4 ಹೆಜ್ಜೆ ಇಡೋಣ ಅಂತ ಹೋದ್ವ. ಹೋಗ ಯವ್ವ ಹಾಳಾಗಿ ಹೋಗ್ಲಿ. ಒಂದು ಹೆಣ್ಣು ಉಟ್ಬೇಕ ಯವ್ವ, ಹೆಣ್ಣು ಒಂದರ ಇರ್ಬೇಕು. ಗಂಡು ಒಂದು ಇದ್ಬಿಟ್ರೆ ಮುಗಿದು ಹೋತು. ಅವು ಕುಡಿಯಕ್ಕೆ ನೀರು ನಾವು ಒಯ್ದು ಕೊಡ್ಬೇಕು, ಎಟ್ರ ಜಡ್ಡಾಗಲಿ ಇನ್ನೊಂದಾಗಲಿ. ಮನೆ ಅಂತೂ ನಾನು ಒಂದು 4 ದಿವಸ ಹೋದ್ರೆ ತಿಪ್ಪಿ ಗುಂಡಾಗಿರ್ತೈತಿ, ನಾವು ಬಂದು ಮಾಡ್ಕೋಬೇಕು. ಮತ್ತೆ ಮನಿನೂ ಹಂಗೆ, ಹೊರೆವು ಹಂಗೆ, ಏನಿಲ್ಲ ಯವ್ವ, ನಾನು ಬೇಕೇ ಹೊಡೆದಾಬೇಕು ನೋಡು. ಅದಕ್ಕೆ ಬ್ಯಾಸರ ಆಗ್ಬಿಟ್ಟಿತ್ತು. ಈಗೇನಾಗೈತೆ ಲಕ್ಷ್ಮಕ್ಕ, ಏನು ವಯಸ್ಸಾತ ನಿನಗೆ? ಹೋಗ್ಬಿಡು, ಇನ್ನೊಂದು ಗೌಡ್ರಿಗೆ ಹೇಳು, ಒಂದು ಹೆಣ್ಣು ಹಿಡ್ಕೊಂಬಿಡು. ಹೊಗಾಯವ್ವ ಇದು ಹೊರೆ ಮನೆ ಮಾಡ್ಕೊಂಡು ಇದ್ದೊಬ್ಬ ಮಗಗ ಈ ಕನ್ಯೆ ಹುಡುಕ್ಬೇಕು. ನನ್ನ ಮಗ ನೋಡಿದ್ರೆ ಹೆಂಗ ಏನ ವಿಚಾರ, ಜೀವನ ಹೆಂಗೆ ಮಾಡ್ತೈತೆ ಏನಂತ ಚಿಂತೆಗೈತಿ. ನೀ ನೋಡಿದ್ರೆ ಇನ್ನೊಂದು ಹಡ್ಕೋಬೇಕಂತ ಇರೋ ಒಬ್ಬ ಮಗನ್ನ ಚೆನ್ನಾಗಿ ನೆಟ್ಟು ಜೋಪಾನ ಮಾಡಕ್ಕೆ ನನ್ನ ಕೈಲಿ ಆಗೋಲ್ತು. ಲಕ್ಷ್ಮಿ ಏನ್ರಿ? ನಾ ಒಂಚೂರು ಹೊಲಕ್ಕೆ ಹೋಗಿ ಬರ್ತಿನ್ಲಿ. ಇಲ್ಲದ ನಿನ್ನ ಮಗ? ನನಗೇನು ಗೊತ್ತ್ರಿ, ನಿಮಗ ಗೊತ್ತಲ್ಲ. ನೀವ ಅಲ್ಲ ಆತನೆಲ್ಲರಿಗೆ ಹೋದ್ರು ಕರ್ಕೊಂಡು ಹೋಗೋದು, ಕಳ್ಸೋದು ಎಲ್ಲ ಮಾಡೋದು. ನನಗೇನು ಗೊತ್ತು? ಜಳಕ ಮಾಡಿ ಊಟ ಮಾಡಿ ಹೋದ, ಅಷ್ಟೇ ಗೊತ್ತು ನಂಗೆ. ಅಪ್ಪ ನಾ ಇಲ್ಲದೀನಿ. ಬಂದ್ ನೋಡಿ ನಿನ್ನ ಮಗ. ಎಲ್ಲಿ ಹೋಗಿದ್ದಪ್ಪ? ನಿಮ್ಮ ಹುಡುಕಕತ್ತಿದ್ದ? ಇಲ್ಲ ಆಗಲಗ ಅಪ್ಪ ಆಗ ಅಷ್ಟು ಹೊರ ಕಟ್ಟು ಅಲ್ಲಿ ಈತ ಕರಿಯ ಅಷ್ಟು ಸಗಣಿ ಕಸ ಎಲ್ಲ ಬೆಳಿತಾನ, ನೀನು ನೋಡು, ಇಲ್ಲಾಂದ್ರೆ ಹೊಲಕ್ಕೆ ಕಳಿಸ್ಬಿಡು ಯಾವ್ದಾರು ಕೊಟ್ಟಾಗ ಅಂತ ಹೇಳಿದ್ನ. ಅಕ್ಕ ಅಷ್ಟು ಹಾಕನೆಲ್ಲ ಆ ಕರಿಯನ್ ಕೊಟ್ಟಾಗ ಹೊಲಕ್ಕೆ ಕಳಿಸ್ಬಿಟ್ಟೆ. ಏನ ಕರಿಯ ಈಗ ಅಕ್ಕ ಮಿಸ್ಕೊಂಬರಕ್ಕೆ ಹೋದ್ನ? ಅಲ್ಲಲ್ಲ ಸಗಣಿ ಕಸ ಅದೆಲ್ಲ ಹೊಡೆದಿಲ್ಲ, ಅಕ್ಕೆಗೆಲ್ಲ ಸಗಣಿ ಪಗಣಿ ಎಲ್ಲ ಹಂಗ ಇತ್ತು, ಹಂಗ ಕಳಿಸ್ಬಿಟ್ಟೇನ? ಅಲ್ಲವ ಮತ್ತೆ ಅಪ್ಪ ಹೇಳಿದ್ನ ಕಳ್ಸಂತಂದ, ಮತ್ತೆ ಹೊತ್ತಾಗತ್ತಲ್ಲ ಆಕಳಕ್ಕೆ, ಬಿಸಿಲು ನೆತ್ತಿಗಿರ್ತೊಮ್ಮೆ ಯಾಕೆ ಹೊತ್ತಾಗತ್ತ ಅಂತೇಳಿ ಹೊಡ್ಕೊಂಡು ಹೋಗ್ಬಿಡ ಅಂತ ಹೇಳಿನಿ. ನನಗೆ ಲಕ್ಷಣ ಬರಲಿಲ್ಲ ನೋಡ್ವಾ, ನೋಡಲಿಲ್ಲ ನಾನು ಸಗಣಿಗೆ ಸಬಾದಾನ ಇಲ್ಲ ಅಂತೇಳಿ. ಅಯ್ಯ ನಿನ್ನ ಕೈಯಾಗ ಏನಾರ ನೀವು ಮನಿ ಹಿರಿಯತನ ಎಲ್ಲ ಕೊಟ್ಬಿಟ್ರ ಮುಗಿದು ಹೋತ್ ಕತ್ತಿ. ಹೆಂಗೋ ಏನೋ ಮುಂದೆ ನಿನ್ನ ಜೀವನ ಸಾಕಾಗಿ ಹೋತಪ್ಪ ಯಪ್ಪ. ಈಗ ಏನು ಮಾಡೋದು? ಹೋಗು ಮತ್ತೆ ಅದೊಂದು ಸಗಣಿ ಪಸ ಎಲ್ಲ ಮುಗಿಸ್ಕೊಂಡು ನಾವು ಹೊಲಕ್ಕೆ ಹೋಗಿರ್ತೀನಿ ಮುಂದೆ ಬಾ. ನಾನು ಬೆಳಿಬೇಕ ಅಪ್ಪ ಈಗ? ಅಯ್ಯ ಮತ್ತೆ ನೀನೇ ಬೆಳಿಬೇಕು, ನನ್ನ ಕೈಲಂತ ಆಗಲ್ಲಪ್ಪ. ನನಗೆ ಮಾತ್ರ ಅಂಬಿಸ್ಬೇಡಿ ನೀನು. ಮುಂಜಾನೆ ಅಂತ ಕಟ್ಟಿ ಮಾಡಿದಂಗೆ ಒಟ್ಟು ಕಸ ನೆಲ ಜಳಕ ಪೂಜೆ ನಿಮ್ಮ ಗಡಿಗೆ ಏನು 1-2 ಮನೆ ಕೆಲಸ ರಗಡ ಬಗಡ ಆಗೈತೆ ನನಗಂತ. ಮತ್ತೊಂದು ನೀ ಹೇಳಕ್ಕೆ ಹೋಗ್ಬೇಡಿ ನೀನು. ನೀನು ಹೋಗ ಕಸ ಹೊಡೆದು ಹೋಗಿ ನಿಮ್ಮ ಅಪ್ಪನಂತ ಏನು ನೋಡೋದು, ಏನು ಹೊಲ್ದಾಗ ಕೆಲಸ ನೋಡ್ಕೊ ಹೋಗು. ನಾನು ಯಾಕಾರ ನೋಡಲಿಲ್ಲ, ನಾನು ಹೋಗಿ ಆಟ ಹೊಡ್ಕೊಂಡು ಹೋಗಂತ ಹೇಳ್ಬಿಟ್ಟೆ. ಲಕ್ಷ್ಮಿ ನಾ ಹಂಗಾರ ಹೊಲಕ್ಕೆ ಹೋಗ್ತೀನಿ, ಅದನ್ನ ಪುಟ ಕೊಟ್ಟು ಹೊಲಕ್ಕೆ ಮಧ್ಯಾಹ್ನಕ್ಕೆ ಬುತ್ತಿ ಕಳಿಸ್ಬಿಡು. ಗೊತ್ತೀರಿ ಇಲ್ಲೇ ಬಂದು ಉಂಡ್ರು ಬಿಡ್ಬೇಕಿಲ್ಲ? ಅಲ್ಲಲ್ಲಿ ಈಗ ಹೆಂಗೋ ಬಂದು ಊಟ ಮಾಡೋದಕ್ಕಿಂತ ಈಗ ನಿನ್ನ ಮಗ ಇದೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿ ಮಧ್ಯಾಹ್ನ ಆಗೇ ಬಿಡ್ತೈತೆ. ಮತ್ತು ನಾನೆಲ್ಲಿ ಮತ್ತೆ ಬರೋದು ಹೋಗೋದು ಅದೆಲ್ಲ ಇಲ್ಲಿ, ಅದನ್ನ ಕೊಟ್ಟಾಗ ಮಧ್ಯಾಹ್ನ ಊಟ ಮಾಡಿಸಿ ನನಗೆ ಅಷ್ಟೇ ಕಳಿಸ್ಬಿಡು. ಅಲ್ರಿ ನೋಡ್ರೆ, ನಮ್ಮ ಲಕ್ಷ್ಮಕ್ಕಗನ ಒಂದು ಹೆಣ್ಣು ಬೇಕಾಗಿತ್ತಂತ. ಯಾಕೆ ಒಂದು ಹೆಣ್ಣು ಹಡಿಬಾರ್ದು? ಇಬ್ರು ಸೇರಿ ಇನ್ನೊಂದ್ಸಲ ಪ್ರಯತ್ನ ಮಾಡಿ. ಹೌದ್ರಿ ಜಯಕ್ಕರ, ನನಗೆ ಭಾಳ ಇಷ್ಟ ರೀ, ನನಗೂ ಹೆಣ್ಣುಡ್ರ ಭಾಳ ಇಷ್ಟ. ಈಗೂ ಮನಸ್ಸು ಮಾಡಿದ್ರೆ ನಾನೇನು ರೆಡಿ ಇದೇನ್ರಿ, ಹಡೇಕಾಕಿ ಗಟ್ಟಿದಳೆ ಅಂದ್ರೆ ಕೇಳ್ಬಿಡ್ರಿ. ಅಯ್ಯೋ ದೇವ್ರೆ,
ಲಕ್ಷ್ಮಕ್ಕ ಹೊಡೆದಿಲ್ಲ ಲ್ಯಾಟ್ರಿನ. ಅಲ್ಲ ಗೌಡ್ರ ಸತ್ತಿದ್ರ ನೀನ್ ಯಾಕೆ ಹಾಕ್ತೀಯ? ಏನ್ ನಿನಗೆ ನಂತ ವಯಸ್ಸಾಗೈತೇನೆ? 60-70 ವರ್ಷದ ವಯಸ್ಸಿದ ಇದಕ್ಕೆ ಅಕೌಂಟ್ ಬಂದು ನೋಡಿದಿನ ಒಂದು ಟಿವ್ಯಾಗ ಕೊಟ್ಟಿದ್ರು. ಟಿವ್ಯಾಗಲ್ಲ, ಮೊಬೈಲ್ನಾಗ ನಾನು ನೋಡಕತ್ತಿದ್ ಮೊಬೈಲ್ನಾಗ 70 ವರ್ಷ ಆಗೈತಿ, ಮಕ್ಳಾಗಿಲ್ಲ 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 ಅಂತ ಬಡ್ಕೊಂಡು ಎಲ್ಲ ಜರ್ಗಟ್ಟಿರಂತ. ಹಾಕ್ಬಿಡು ಇನ್ನೇ ನಮ್ಮ ಮಕ್ಳಾಗಲ್ಲ ಅಂತ ಕೈ ಬಿಟ್ರ. ಎರಡು ಮುದುಕಿ 70 ವರ್ಷಕ್ಕೆ ಅವಾಗ ಮಗುಳಾಗಿತ್ತು. ಒಂದು ಗಂಡು ಹುಡುಗ ಇಟ್ಬಿಡುವ, ಗಂಡು ಹುಡುಗನ ತೊಡಿ ಮೇಲೆ ಇಟ್ಕೊಂಡು ಇಬ್ರು ಗಂಡ ಹೆಂಡತಿ ಕುಂತಿದ್ರು. ಮುದುಕಿಗೆ ನೋಡಿದ್ರೆ ಏನ್ ಮಾಡ್ಬೇಕು ಹೇಳಿ, ದೇವ್ರು ಕೊಡು ಅಂದ ಕೊಡಂಗಿಲ್ಲ, ಬೇಡ ಅಂದ ಕೊಡ್ತಾನೆ. ಅದಕ್ಕೆ ನೀನು ಈಗೇನು ಚಿಂತೆ ಮಾಡಕೋಬೇಡ ಅಂತ, ನಿನಗೇನು ವಯಸ್ಸಾಗಿಲ್ಲ. ಗೌಡ್ರ ಮನ್ಸು ಮಾಡ್ರ ಅಂದ್ರೆ ಅಕ್ಕೋತಗ ದಿನ ಅಂತಲ್ಲ, ಮುಂಚೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ ಅಂತಲ್ಲ, ಹಂಗ ಯಾಕೊಂದ್ಸಲ ಪ್ರಯತ್ನ ಮಾಡ್ಬಿಡ್ದೆ ಲಕ್ಷ್ಮಕ್ಕ. ಎಲ್ಲ ಬೇನ್ಲಿ ಅಲ್ಲ, ಇರೋ ಒಬ್ಬ ಮಗ ಈ ನಮ್ಮಿ ಬುದ್ಧಿ ಚುರುಕಿಲ್ಲಾರ್ದಂದೈತಿ. ನಾಳೆ ಅದು ಹೆಣ್ಣುಡಿಗೆ ಏನಾರು ಹುಟ್ಟಿ ಬುದ್ಧಿ ಚುರುಕಿಲ್ಲಾರ್ದನ್ನ ನಾನೇನ್ ಮಾಡ್ಲೆ ಯವ್ವ? ಇನ್ನ ಇದು ಗಂಡು ಹುಡುಗ ಹೆಂಗ ಒಂದು ಜೀವನ ನಡಿತೈತಿ. ಏನ್ ಇವ್ರ ವಂಶದಾಗ ಏನ್ ಹಂಗೈತೆ ಯಾರಿಗೆ ಗೊತ್ತು? ಯಾರಂತವ್ರು ಇದ್ರೆ ಅಷ್ಟು ಅಂತ ನೆಲ್ಲ ಹರ್ಕೊಂಬಂದ್ರೆ ಇವು ಒಳ್ಳೆ ಯವ್ವ ಇದು ಒಂದನ್ನ ಅದು ಗಂಡು ಹುಡುಗ ಐತೆ ಹೆಂಗ ಒಂದು ನಿಭಾಯಿಸ್ತೀನಿ. ನಿನ್ ಮಾತು ಕೇಳಿ ನಾ ಹೆಣ್ಣು ಹುಡುಗ ಆಗಿನ ಅಷ್ಟಕ್ಕೂ ನನಗೆ ಈ ವಯಸ್ಸಿರ್ಲಿ ಇವ ಬೇಡ, ಸೊಸಿ ಬರೋ ವಯಸ್ಸಿನ ಸೊಸೆ ಹಿಡಿತಾವ ಸುಮ್ಮನೆ. ನೀವೇನ್ರಿ ನಿಂತ್ರಲ್ಲ ಹಂಗ ಏನು ಹೆಣ್ಣು ಹುಡುಗನ ಈಗ ಹಡದ ಬಿಡೋಣ ಅನ್ನೋ ಲೆಕ್ಕಕ್ಕೆ ಹೋಗ್ರಿ, ಒಳ್ಳೆ ಕೆಲಸ ಇಲ್ಲ ಮಾಡೋಗ್ರಿ. ಅಲ್ಲ ನಿನ್ ಗೆಳತಿಯರ ಅಷ್ಟು ಖುಷಿ ಅಂತ ನಿನಗೆ ಆಗ್ಲಿ ಅಂತ ಹೇಳ್ತಾರ, ಮತ್ತು ನೀನ ಒಂಚೂರು ಪ್ರಯತ್ನ ಅಂದ್ರೇನು ಮನಸ್ಸು ಮಾಡ. ಯಾರು ಬೇಡ ಅಂತಾರೆ? ಒಂದು ಅಡಬಿಡೋಣ, ಒಂದು ಹೆಣ್ಣು ಇಳಿದ್ರಿಲ್ಲ ಜೇಕರ್ 70 ವರ್ಷಕ್ಕಾಗ್ಯವಂತ, ನಿನಗೇನು 70 ಆಗಿಲ್ಲ. ಇರ್ಲಿ ತಗೋ, ಒಂದು ಹೆಣ್ಣು ನನಗೂ ಭಾಳ ಆಸೆ ಐತ್ಲಿ ಹೆಣ್ಣುಡುಗಿನ ಎತ್ಕೊಂಡು ಮಸ್ತ್ ಚಂದಾಗಿ ನನ್ನ ಮಗಳು ಹಂಗ ಮನೆ ತುಂಬ ಓಡಾಡ್ಬೇಕು, ಹಂಗೆ ನೋಡ್ಬೇಕಂತ ಆಸೆ ನನಗೂ. ಮನೆ ತುಂಬ ಓಡಾಡಕ ಸೊಸಿ ಬರ್ತಾಳ, ಈ ಕಾಡಂಗ್ ಸೊಸಿ ಮನೆ ತುಂಬ ಯಾಕೆ ಎಲ್ಲ ಕಡೆ ಅಡ್ಯಾಡ್ತಾ ಬೇಕ್ರಿ, ಹೆಚ್ಚು ಕಮ್ಮಿ ತಲೆ ಮೇಲೆ ಹತ್ತಿ ಅಡ್ಯಾಡ್ತಾಳ ಅನ್ವಸಿರಂತೆ. ನಾನು ಅಯ್ಯೋ ಈ ಹಳದ ವಿಜ್ಜಿ ನಿಮ್ಮ ತಲೆಗೆ ಇದು ಮಾಡಿ ತುಂಬಿ ಬೇಕಂತ ಹಾಕಿನಿ, ನಿಮ್ಮನ್ನು ಕಾಡ್ಸಕತ್ತಲ್ಲ, ಹೋಗ್ರಿ ಸುಮ್ಮನೆ. ಅಯ್ಯ ಜಯಕ್ಕರ ವಿಜಯಕ್ಕರ ನನಗೆ ಯಾಕ ಕಾಡ್ಸಕತ್ತಾರ ತಮಾಷೆ ಮಾಡತ್ತಾರ ಅನಿಸ್ಲಿಲ್ಲಪ್ಪ. ಯಾಕೆ ಸೀರಿಯಸ್ ಆಗಿ ಹೇಳಿದ್ರು ಅಲ್ರಿ ಜಯಕರ ವಿಜಯಕರ ಪತಿಮಕ್ಕರ? ಅರೆ ಹಾ ಲಕ್ಷ್ಮಣದು ಅಕ್ಕ, ನಾವು ನಿಜವಾಗಿ ಹೇಳಿದ್ರಿ, ನೀವು ಜಲ್ದಿ ಒಂದು ಭೇಟಿಗೆ ಮಾಡ್ಕೊಂಬಿಡಿ. ಯವ್ವ ಪಾತಿ ಬಾಯಿ ಮುಚ್ಕೊಂಡಾಕ ನಿಂತಿ ಅಂತ ಮಾಡಿದ್ದೆ, ನೀನು ಬಾಯಿ ತೆಗದೆ ನೋಡ್ರಿ. ಹೋರಿ ಹೊಲಕ್ಕ ಸುಮ್ಮನೆ ಹೊತ್ತಾಗತೈತಿ, ಸುಮ್ಮನೆ ನನ್ನ ಜೀವ ತಿನ್ಕೊಂಡು ನೆನಬೇಡ್ರಿ. ಈಗ ಕೆಲಸ ಮಾಡ್ತಲಿ ಕೆಟ್ಟು ಗೊಬ್ಬರ ಆಗೈತಿ, ಮತ್ತೆ ನೋಡ್ರಿ ಎಲ್ಲ ಸೆಟ್ಟು ನಿಮ್ಯಾಗ ಬರತ್ ನೋಡು, ಸುಮ್ಮನೆ ಹೋಗ್ರಿ. ಆತ ಗೊಬ್ಬರ ಅಂಕಲ್ ನೆನಪಾತ್ ನೋಡು, ಎಲ್ಲ ಗಿಡಕ್ಕೂ ಗೊಬ್ಬರ ಕಟ್ಸಕತ್ತೀನಿ. ಮಧ್ಯಾಹ್ನ ಊಟಕ್ಕೆ ಬರೋಕ್ಕಾಗಲ್ಲ ಅನ್ನಲ್ಲ, ಒಟ್ಟು ಅನ್ನಪನ ಕಟ್ಟಕ್ಕೆ ಹೋಗ್ಬಿಡ, ರೊಟ್ಟಿನ ಕಟ್ಟು ಗಾವನಿಗೆ ಬೀಸ್ ರೊಟ್ಟಿ ಒಂದಿಟ್ಟು ಬೀಸಿ, ಚುಲೋತ್ನೆ ಪಲ್ಯ, ಒಂದು ನವನಿ ಪಲ್ಯ, ಉಳ್ಳಾಗಡ್ಡಿ ಸುತ್ತಿಕಾಯಿ ಎಲ್ಲ ಬೀಸ್ ಕಟ್ಟು. ಅದಗ ರಂಪ ಕೊಡ್ತೀನಿ ನೋಡ್ರಿ ಕಟ್ಟಿ, ನೋಡ್ರಿ ಓಡ್ಸೋದ್ರಾಗ ಇರ್ತಾವಳು ಬರೀ ನನ್ನ. ಅಲ್ಲ ಲಕ್ಷ್ಮಕ್ಕ ಎಲ್ಲಿ ಬಿಡು, ಗೌಡ್ರು ಒಂದರ ಒಂದು ಹುಡುಗಿ ಮಾಡ್ಕೋಬೇಕು, ನೀನು ಹೆಂಗೆ ಮಾಡ್ತೀಯಲ್ಲ? ಮಗ ಬೇಂಡ್ಲಿ ಇರೋ ಒಬ್ಬ ಮಗನ ನೋಡ್ತಿಲ್ಲ, 10ನೇ ಕ್ಲಾಸ್ ಪಾಸ್ ಏನು, ಅದು 10 ಬೇರೆ ಕಟ್ಸಿವಿ, ಸಾಕಾಗಿ ಹೋಯ್ತು. ಅದು ನಾಳೆ ಹೆಣ್ಣಿನ ಕಡೆದವರು ಏನು ಓದ ನಿಮ್ಮ ಮಗ ಅಂದ್ರೆ ಕಡಿ 10ನೇ ಕ್ಲಾಸರ ಪಾಸ್ ಆಗಿ ನಾನು ತಿಳ್ಬೇಕಲ್ಲ ಯವ್ವ. ಅದಕ್ಕೆ ಇವಾಗಿನ ಹುಡುಗಿಯಾರು ನೋಡ್ತಿಲ್ಲ, ಹುಡುಗ ಅಷ್ಟು ಓದಿರ್ಬೇಕು, ಆಸ್ತಿ ಇರಬೇಕು, ಸಿಟಿಯಾಗಿರ್ಬೇಕು, ಚಲೋ ನೌಕರಿ ಮಾಡ್ತಿರ್ಬೇಕು, ಅತ್ತಿ ಮಾವ ಇರಬಾರ್ದು, ನಾದ್ನ್ಯಾರು ಇರಬಾರ್ದು, ಹುಡುಗ ಚಂದ ಇರಬೇಕು, ತಳ್ಳಗ ಬೆಳ್ಳಗ ಮಸ್ತ್ ಇರಬೇಕು. ಏನೇನ ನಮ್ನಿ ಕೇಳ್ತಾರೆ, ನನ್ನ ಮಗ ಹಿಂಗಂದ್ರೆ ಯಾರು ಕನ್ಯಾ ಕೊಡ್ತಲ್ಲ ನನ್ನ ಮಗಗ? ಮೊದಲ ಇಷ್ಟು ಆಸ್ತಿ ಏನು ಬೇಕಾದಂಗೆ ಹಾಕ್ಬಿಡೋ ದೇವ್ರು ಕೊಟ್ಟನ, ಅದನ್ನ ನೋಡ್ಕೊಳ್ಳೋ ಶಕ್ತಿ ನನ್ನ ಮಗಗಿಲ್ಲ. ನಾಳೆ ಬರೋ ಸೊಸಿ ಅಂತ ಕಿರ್ತಾಳೋ ಏನೋ ಗೊತ್ತಿಲ್ಲ. ಈತ ಶಾಣೆ ಇರೋ ಸೊಸಿ ಬರ್ತಾಳ. ಈತನ 10ನೇ ಕ್ಲಾಸ್ ಪಾಸ್ ಸಿಗನಂದ್ರ ಈತ ಕೂಡ ಹುಡುಗಿಯರು ಎಂತಾರ ಗೊತ್ತಾನ, 7ನೇ 3ನೇ 4ನೇ ಪಾಸ್ ಅದಾರ ಇರ್ತಾರೆ. ಯಾರೇನು ಈತಗ ಡಿಗ್ರಿ ಜಗ್ಗೆಷ್ಟು ಓದಾರ್ ಕೊಡ್ತಾರ ನನ್ನ ಮಗಗೆ? ಅದ ಚಿಂತೆ ಆಗೈತಿ, ಹೆಂಗಪ್ಪ ನನ್ನ ಮಗನ ಜೀವನ ಅಂತ ಅಡ್ಬಿಟ್ಟು ನೀನೊಬ್ಬೇಕಿದ್ರಾಗ ಉರಿಯಾದ್ರಾಗ ತುಪ್ಪ ಸುರಾಕ್ ಬಂದ. ಅಯ್ಯ ಹುಡುಗಿಯರ್ಕಿ ನೆನಪಾತ್ ನೋಡ ಲಕ್ಷ್ಮಕ್ಕ, ಐಕಿದಲ್ಲ ಕಲ್ಲವ, ಆಕಿಗೆ 2 ಗಂಡು ಹುಡ್ರಿಲ್ಲನ, ಆಕಿಗೆ ಹೆಣ್ಣುಡ್ರಿ ಅಂದ್ರೆ ಭಾಳ ಆಸೆ ಅಂತ. ಆಕಿ ಗಂಡ ಅಲ್ಲಿ ಯಾರ ಅವ್ರ ಮಂದಿದ ಅಂತ ಬಡವ್ರದ್ರಂತ, ಭಾಳ ಊಟ ಮಾಡೋಕ್ಕೂ ಗತಿ ಇಲ್ಲ ಅಂತ, 3 ಹೆಣ್ಣು ಅದಾವಂತ. ಅದಕ್ಕೆ ಜೋಪಾನ ಮಾಡಕ್ಕೆ ನಮ್ಗೆ ಗತಿ ಇಲ್ಲ ಅಂತೇಳಿ ಒಂದು ಹುಡುಗಿನ ಇವ್ರು ನೋಡ್ಕೋತೀವಿ, ಬೇಕಿದ್ರೆ ಸಾಲಿ ಪಾಲಿ ಕಳಿಸಿ ನಾಳೆ ಮದುವೆ ಮಾಡ್ತೀವಿ ಬೇಕಿದ್ರೆ ಆಕಿ ತಕ್ಕಂಗ ಅಂತೇಳಿ ಅಂದ್ರಂತ. ಹ್ಞೂ ಅಂತಂದು ಕಷ ಅಂತ ಮನೆಗೆ ಇವತ್ತು ಕರ್ಕೊಂಬಂದ ಆಕಿ ಗಂಡ. ನನಗೆ ಲಕ್ಷ ಇಲ್ಲೋಡು ಆಗಲ್ಲ ಗಂದ್ಲ, ನಮ್ಮ ಮನೆಯಿಂದ 2 ಮನೆ ದೂರ ಅಲ್ಲಕ್ಕಿದೆ, ಬರ ಮುಂದೆ ಒಂದು ಹುಡುಗಿ ಇತ್ತು ಮನೆಯಾಗ. ಇದ್ಯಾದ ಹುಡುಗಿ ಅಂತ ಕೇಳಿದೆ, ಹಿಂಗ ಅಂತ ಹೇಳಿದ್ಲು. ಚಲೋ ಹಾಕ್ಬಿಡವ, ಹೆಣ್ಮಕ್ಳು ಇರ್ಬೇಕು, ಹೆಣ್ಮಕ್ಳು ನಾಳೆ ಏನು ನೋಡ್ಕೊಳ್ಳೋದು, ಗಂಡ್ಮಕ್ಳಿಗೆ ಏನವ ಅವಕ್ಕೇನು ಗೊತ್ತಾಗುತ್ತೆ, ತಾಯಿಗಳು ಕಷ್ಟ ನೋವು ಅರ್ಥ, ಯಾರು ಗಂಡ್ಮಕ್ಳಿಗೆ ಆಸರೆಗಳು ಹೆಣ್ಮಕ್ಳು ಅಂತ ನಂದೆ. ಅದಕ್ಕೆ ನಾವು ಏನು ಮಾಡಲಿ, ನನಗೂ 2 ಗಂಡು ಅದಾವು, ಅವ್ನವ್ರು ಓದಾಕ ಎಲ್ಬೇಕಲ್ಲಿ ಹೋಗಿರ್ತಾವೆ, ಮನೆಯಾಗ ಇರಂಗಿಲ್ಲ. ಮನೆ ಬಂದರು ನೆಟ್ಟು ಒಂದು ಆಸರನಿಲ್ಲ, ಮತ್ತೆ ಗೆಳೆಯರು ಆವಿನ ಅಂತಿರ್ತಾರೆ. ಒಂದು ಹೆಣ್ಣಿದ್ರೆ ಮನೆ ತುಂಬ ಚಂದವ, ಬಡವ್ರದಾರ, ಊಟಕ್ಕೂ ಗತಿ ಇಲ್ಲ, ತಂದು ದೊಡ್ಡ ಜಾಪಾನ್ ಮಾಡಿ ಒಟ್ಟು ವಿದ್ಯೆ ಕಲಿಸಿ ಏನೋ ಒಂದು ನಮ್ಮ ತಕ್ಕ ಮಟ್ಟಿಗೆ ಕಲ್ಯಾಣ ಕಾರ್ಯ ಮಾಡಿಕೊಟ್ರೆ ಆಕೆಗೂ ಒಂದು ಜೀವನ ರೂಪಿಸ್ದಂಗೆ ಆಗತ್ತಲ್ಲ ಅಂತಂದು ಕರ್ಕೊಂಬಂದಿನಿ ಅಂದ್ಲು. ಹೌದಾ, ಹಂಗೂ ಮಾಡ್ಬೋದಾ? ಅಯ್ಯೋ ಚಲೋ ಬಿಡು. ಅಲ್ಲ ಅವ್ರ ಅಪ್ಪ ಅವ ಕಳ್ಸ್ಯಾರಲ್ಲ, ಏನು ಮಾಡ್ಬೇಕು? ಮತ್ತೆ ಬಡತನ ಪರಿಸ್ಥಿತಿ, ಎಲ್ಲರ ಮಗಳು ಚಲೋ ಓದಿರ್ತಾಳ, ನನಗೆ ಬಿಟ್ಟಿರ್ಬೋದು ಬಿಡು. ಅವ್ರು ನೋಡಿಬ್ರಂಬಲ್ಲ ಹೆಂಗಿತ್ತ ಹುಡುಗಿ?
ಚಲೋ ಐತೆ ಲಕ್ಷ್ಮಕ್ಕ, ಚಂದ ಐತಿ. ಬೆಳ್ಳಗ ಸಣ್ಣದು ಈಗ ಒಂದು ಎರಡನೇತನ ಇರ್ಬೇಕೇನು, ಮೂರನೇತ್ತ ಅದ ಬಿಡು. ಮೂರನೇತ್ತ ಬಿಡು. ಈ ಜಯಕ್ಕೆ ಗೊತ್ತು ತಡಿ. ಜಯಕ್ಕ ಎಷ್ಟನೇ ಅನ್ಲಲ್ಲ ಕಲ್ಲವ? ಅರೇ ಆರನೇ ಕ್ಲಾಸು ಅನ್ಲು. ಅಯ್ಯ ಹೌದಾ ಲಕ್ಷ್ಮಕ್ಕ, ಆರನೇತ್ತ ಅಂದಂಗೆ ಆತ್ ನೋಡ್ವಾ. ಅಯ್ಯ ಹಂಗ ಸಣ್ಣದೇನಲ್ಲ ಹುಡುಗಿ, ದೊಡ್ಡದ ಅಂದ್ರೆ ಇವತ್ತು ನಾಳೆ ಕೈಗೆ ಬರ್ತಾಳ. ಹಂಗಿದ್ರೆ ಅಲ್ಲಿ ಸಣ್ಣ ಹುಡುಗಿನ ತಗೊಂಡಿದ್ರೆ ಒಟ್ಟು ಆಸೆ ಅಭಿಲಾಷೆ ಅಂತ ಇರ್ತಾವಲ್ಲ. ಈಗ ಹೆಣ್ಣೂರು ಸಣ್ಣ ಮನೆ ತುಂಬ ಓಡಾಡೋದು ಅದು ಇದು ಅಂತಂದು ಹಂಗಾರಾಗಿ ಒಟ್ಟು ಬೇಸಿರ್ತಿತ್ತವ. ಇದು ದೊಡ್ಡದೈತಿ ಹುಡುಗಿ, ಇವತ್ತು ನಾಳೆ ಕೈ ಬರ್ತಾಳ, ಜಲ್ದಿ ನಮ್ಮ ಮದುವೆ ಪದವಿ ಅದಂತ ಆಗ್ಬಿಡ್ತೈತಿ. ಈಗೀಗೆ ಮಗಳನ್ನ ಇಟ್ಕೊಂಡು ಚಂದಾಗಿ ಪ್ರೀತಿ ಕಂಟೈತಿ ನೋಡಕ್ ಆಗಂಗಿಲ್ಲ ಅನ್ಸುತ್ತೆ. ಏನವ ಅವರು ಏನನ್ನ ಬಾ ನೋಡೋಣ, ಮಾತಾಡ್ಸನ್ ಬಾ ಏನಂತ ಗೊತ್ತಾಗತ್ತ. ಹಾಂ ನಡಿ ಹಂಗೇನಾರ ಚಲೋ ಅನ್ಸರಿ. ನಾನು ಯಾರು ನಮ್ಮ ಸಂಬಂಧಿಕರಿಗೆ ಒಂದು ಹೆಣ್ಣು ಹುಡುಗಿದ್ರೆ ಕರ್ಕೊಂಬಂದು ಇಟ್ಕೊಂಡ್ಬಿಡ್ತೀನಿ ಸುಮ್ಮನೆ. ಹೌದು ನೋಡ ಲಕ್ಷ್ಮಕ್ಕ, ನೀನು ಇದನ್ನ ವಿಚಾರ ಮಾಡಿ ಬಾ ಚಲೋ ಐತೆ ನೋಡು. ನಿನಗೂ ಹೆಂಗೂ ಹೆಣ್ಣು ಬಾ ಇಷ್ಟ, ಹಡ್ಯಾಕೂ ಈಗೂ ಇಷ್ಟ ಇಲ್ಲ. ಮಗ ಅಲ್ಲೇ ಮದುವೆ ವಯಸ್ಸಿಗೆ ಬಂದಾನ, ಮನ್ಯಾಗ ಏನು ಹೆಣ್ಣು ಬೇಕು. ನೀನು ಒಂದು ಯಾರು ಬಡ ಹುಡುಗನ ಇಲ್ಲ ಆಗ್ಲಾರ್ದು ಯಾರು ಇರ್ತಾರಲ್ಲ, ಅವ್ರು ನಂಗೆ ಕರ್ಕೊಂಬಂದು ಇಟ್ಕೊಂಡ್ಬಿಡು, ಬೇಷ್ ಆಗತ್ತೆ.